ಸ್ವಾಮಿ ಕೊರಗಜ್ಜ. ಓಂ ನಮೋ ಭಗವತೆ ವಾಸುದೇವಾಯ. ನನ್ನ ಆರಾಧ್ಯ ದೇವವಾದ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸಂತೋಷ, ನಗು, ಆಯುಷ್ಯ, ಆರೋಗ್ಯ ಹಾಗೆಯೇ ನೀವು ಅಂದುಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳು ನೆರವೇರಲಿ, ನಿಮ್ಮ ಜೀವನ ಸುಖಕರವಾಗಿರಲಿ ಅಂತ ನಾನು ನನ್ನ ಆರಾಧ್ಯ ದೇವವಾದ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ. ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಇದೆ, ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಜಾಯಿನ್ ಬಟನ್ ಉಂಟು, ಅಲ್ಲಿ ನೀವು ಜಾಯಿನ್ ಆಗಿಬಿಟ್ಟು ಮೆಂಬರ್ ಆಗ್ಬೋದು. ನೀವು ಮೆಂಬರ್ ಆಗೋದ್ರಿಂದ ಇದು 3 ಲೆವೆಲಲ್ಲಿ ಇರುತ್ತೆ. ಸೊ ನಿಮಗೆ ಕೆಲವೊಂದು ಸಲ ನಿಮಗೆ ಏನಾದರೂ ಡೌಟ್ ಇರ್ಬೋದು, ಅಥವಾ ಏನೋ ಒಂದು ಸಮಸ್ಯೆ ಇರ್ಬೋದು, ಅದು ಕ್ಲಿಯರ್ ಆಗ್ತಾ ಇಲ್ಲದೇ ಇರ್ಬೋದು. ನಾನು ನಿಮಗೆ ಒಂದು ಕೆಲವೊಂದು ಮಂತ್ರಗಳನ್ನು ಹೇಳ್ಕೊಡ್ತೀನಿ, ಹಾಗೆಯೇ ಸುಲಭ ಇರುವಂತಹ ತಂತ್ರಗಳನ್ನು ಹೇಳ್ಕೊಡ್ತೀನಿ. ಅಲ್ಲಿ ನಾನು ಸಪ್ರೇಟಾಗಿ ಮೆಂಬರ್ಸ್ಗೋಸ್ಕರ ವೀಡಿಯೋ ಮಾಡ್ತೇನೆ, ಇಲ್ಲಿ ಕೂಡ ಮಾಡ್ತೇನೆ. ಆದರೆ ಅಲ್ಲಿ ಏನು ಅಡ್ವಾಂಟೇಜ್ ಅಂದರೆ, ಇವಾಗ ನಿಮ್ಮದು ಪ್ರಾಬ್ಲಮ್ ಏನಿರುತ್ತೆ ಸ್ಪೆಸಿಫಿಕ್ ಆಗಿ, ಇದು ನಾನು ಜನರಲ್ ಆಗಿ ಹೇಳಿರ್ತೇನೆ, ಬಟ್ ಅಲ್ಲಿ ಸ್ಪೆಸಿಫಿಕ್ ಆಗಿ ನಿಮಗೆ ವೀಡಿಯೋ ಮಾಡಿ ಹಾಕಿರ್ತೇನೆ. ಸೊ ಹಾಗಾಗಿ ಯಾರಾದರೂ ಜಾಯಿನ್ ಆಗೋದಾದರೆ ಆಗ್ಬೋದು. ನೋಡಿ, ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಜಾಯಿನ್ ಬಟನ್ ಅಂತ ಉಂಟು. ಜಾಯಿನ್ ಬಟನನ್ನು ಒತ್ತಿದಾಗ ಅಲ್ಲಿ 3 ಲೆವೆಲಲ್ಲಿ ಬರುತ್ತೆ. ನಿಮಗೆ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಪ್ರೀತಿಯ ಜೀವನದಲ್ಲಿ ಸಮಸ್ಯೆ ಆಗ್ತಾ ಉಂಟು, ನೀವು ಪ್ರೀತಿಸಿದ ವ್ಯಕ್ತಿಗೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ, ಅಥವಾ ಗಂಡ ಹೆಂಡತಿಯ ಮಧ್ಯೆ ಪದೇ ಪದೇ ಜಗಳ ಆಗ್ತಾ ಉಂಟು, ಗಂಡನಿಗೆ ಹೆಂಡತಿಯ ಮೇಲೆ ಪ್ರೀತಿ ಕಡಿಮೆ ಆಗಿದೆ, ಹೆಂಡತಿಗೆ ಗಂಡನ ಮೇಲೆ ಪ್ರೀತಿ ಕಡಿಮೆ ಆಗಿದೆ, ಹೆಂಡತಿ ಮನೆ ಬಿಟ್ಟು ಹೋಗಿದ್ದಾರೆ, ನಮ್ಮನ್ನು ನೋಡಿದ್ರಾಗಲ್ಲ ಗಂಡ ಮನೆ ಬಿಟ್ಟು ಹೋಗಿದ್ದಾರೆ. ಸೊ ಪ್ರೀತಿಸಿದವರ ಮಧ್ಯೆ ಪ್ರೀತಿ ಕಡಿಮೆ ಆಗ್ತಾ ಉಂಟು, ಅಥವಾ ಅವ್ರು ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ, ಒಮ್ಮೆ ಬ್ಲಾಕ್ ಮಾಡ್ತಾರೆ, ಇನ್ನೊಮ್ಮೆ ಅನ್ಬ್ಲಾಕ್ ಮಾಡ್ತಾರೆ, ಒಮ್ಮೆ ಸರಿಯಾಗಿರ್ತಾರೆ. ನಿಮಗೆ ಇವತ್ತು ಕಮೆಂಟ್ ಬಂದಿದ್ದಲ್ಲಿ ಕೆಲವೊಂದು ಮಂತ್ರಗಳನ್ನು ಹೇಳಿದ ತಕ್ಷಣ ಅವರು ಚೆನ್ನಾಗಿರ್ತಾರೆ, ಪುನಃ ಅವರು ನಮ್ಮಿಂದ ದೂರ ಆಗ್ತಾರೆ. ಸೊ ಇದೆಲ್ಲ ಏನಕ್ಕಾಗುತ್ತೆ ಅಂದರೆ ಎನರ್ಜಿ ಇಂಬ್ಯಾಲೆನ್ಸ್ ಆಗ್ತಾ ಉಂಟು. ಸೊ ಜನರಲ್ ಆಗಿ ಹೇಳಬೇಕು ಅಂದರೆ, ಸೊ ಎನರ್ಜಿ ಬ್ಯಾಲೆನ್ಸ್ ಆಗೋದು ತುಂಬ ಮುಖ್ಯ. ಒಮ್ಮೆ ಕೆಲವೊಂದು ಮಂತ್ರಗಳನ್ನು ಹೇಳಿಬಿಟ್ಟು ಸೊ ಅವ್ರು ಬರ್ತಾರೆ ಹತ್ತಿರ, ನೀವು ಚೆನ್ನಾಗಿರ್ತೀರ. ಸೊ ಆವಾಗ ನೀವು ಮಂತ್ರ ಹೇಳುವುದನ್ನು ಅಥವಾ ಕೇಳುವುದನ್ನು ಬಿಟ್ಬಿಡ್ತೀರ. ಸೊ ಹಾಗೆ ಮಾಡಬೇಡಿ. ಸೊ ಇದರ ಬಗ್ಗೆ ನಾನು ಕ್ಲಿಯರ್ ಆಗಿ ನೆಕ್ಸ್ಟ್ ನಿಮಗೆ ಒಂದು ವಿಡಿಯೋ ಮಾಡಿ ಹೇಳ್ತೇನೆ ಏನಂತ. ಸೊ ಬೇಕಿದ್ದರೆ ಹೇಳಿ ಯಾವ ಮಂತ್ರ ಏನು ಅಂತ ಕಮೆಂಟಲ್ಲಿ ಹಾಕಿ ನೋಡಿ. ಮತ್ತು ಒಂದು ರೋಸ್ ಕ್ರಾಸ್ ಬ್ರಾಸ್ಲೈಟ್ ಅಂತ ಉಂಟು, ಇದನ್ನು ನೀವು ಹಾಕೊಳ್ಳೋದ್ರಿಂದ ನಮ್ಮ ಗಂಡು ಮಕ್ಕಳು ಇರ್ಬೋದು, ನಮ್ಮ ಹೆಣ್ಮಕ್ಳು ಇರ್ಬೋದು, ಎಡ ಕೈಗೆ ಹಾಕ್ಕೊಳ್ಬೇಕು, ಲೆಫ್ಟ್ ಹ್ಯಾಂಡಿಗೆ. ಇದರಿಂದ ನಿಮ್ಮ ಪ್ರೀತಿ ನಿಮಗೆ ಸಿಗುತ್ತೆ. ಅಂದರೆ ಇವಾಗ ಒಮ್ಮೆ ಅನ್ಬ್ಲಾಕ್ ಮಾಡ್ತಾರೆ, ಇನ್ನೊಮ್ಮೆ ಬ್ಲಾಕ್ ಮಾಡ್ತಾರೆ, ಒಮ್ಮೆ ಜಗಳ ಮಾಡ್ತಾರೆ, ಬಿಟ್ಟೋಗ್ತಾರೆ, ನಿಮಗೆ ಅವರನ್ನು ಬಿಟ್ಟಿರಲಿಕ್ಕೆ ಆಗಲ್ಲ, ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ, ನಿಮ್ಮನ್ನು ಪ್ರೀತಿ ಮಾಡ್ತಾ ಇಲ್ಲ, ಮುಂಚಿನ ಥರ ಇಲ್ಲ ಆ ವ್ಯಕ್ತಿ, ಥರ್ಡ್ ಪಾರ್ಟಿ ಸಿಚುವೇಶನ್ ಉಂಟು, ಬೇರೆ ಹುಡುಗ ಹುಡುಗಿ ಇರ್ಬೋದು, ಏನೋ ಒಂದು ಸಮಸ್ಯೆ ಆಗಿರ್ಬೋದು. ಸೊ ಈ ಒಂದು ರೋಸ್ ಬ್ರಾಸ್ಲೈಟ್ ಹಾಕಿ ನೋಡಿ, ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ, ನಿಮ್ಮ ಪ್ರೀತಿಯನ್ನು ಅಟ್ರಾಕ್ಷನ್ ಮಾಡುತ್ತೆ. ಸೊ ನಾನಿಲ್ಲಿ ಡಿಸ್ಕ್ರಿಪ್ಷನಲ್ಲಿ ಪ್ರಾಡಕ್ಟನ್ನು ಟ್ಯಾಗ್ ಮಾಡಿರ್ತೀನಿ, ಯಾರಿಗೆ ಬೇಕು ನೋಡಿ ಅವರು ಪರ್ಚೇಸ್ ಮಾಡಿ. ಸರ್ಟಿಫೈಡ್ ಆಗಿರುವಂತಹ ಪ್ರಾಡಕ್ಟನ್ನು ನಾನು ಹಾಕ್ತೀನಿ, ನಾನೇನು ನನ್ನ ಕ್ಲೈಂಟಿಗೆ ಪರ್ಚೇಸ್ ಮಾಡಿ ಕೊಟ್ಟಿದ್ದೇನೆ ನೋಡಿ ಅದನ್ನು. ಸೊ ಇವಾಗ ಇದು ಆನ್ಲೈನಲ್ಲಿ ಅವೈಲೇಬಲ್ ಉಂಟು, ಮುಂಚೆ ಎಲ್ಲ ಇರಲಿಲ್ಲ. ಸೊ ಹಾಗಾಗಿ ನಾನಿಲ್ಲಿ ಪ್ರಾಡಕ್ಟನ್ನು ಟ್ಯಾಗ್ ಮಾಡಿ ಹಾಕಿರ್ತೀನಿ. ನಿಮಗೆ ಯಾವುದು ಬೇಕು ನೋಡಿ ಅದನ್ನು ಚೂಸ್ ಮಾಡ್ಕೊಳ್ಳಿ. ಖಂಡಿತವಾಗಿಯೂ ನಿಮ್ಮ ಪ್ರೀತಿ ಮರಳಿ ಸಿಗುತ್ತೆ. ಒಂದು 48 ದಿವಸ ಕಾಯಲಿ, 48 ದಿವಸ ಬೇಕು ಅಂತ ಇಲ್ಲ. ತುಂಬ ಸಮಸ್ಯೆ ಉಂಟು ಅಲ್ಲಿ, ಏನೋ ಒಂದು ಬ್ಲಾಕ್ ಮ್ಯಾಜಿಕ್ ಆಗಿದೆ, ವಶೀಕರಣ ಆಗಿದೆ, ಸಂಮೋಹನ ಆಗಿದೆ, ಅಂಥ ಸಮಯದಲ್ಲಿ ಮಾತ್ರ ಸ್ವಲ್ಪ ಲೇಟ್ ಆಗುತ್ತೆ. ಬಟ್ ಇಲ್ಲ ಅಂದರೆ ಇದು 11 ದಿವಸ 21 ದಿವಸದಲ್ಲಿ ಇದು ಮ್ಯಾಕ್ಸಿಮಮ್ ರಿಸಲ್ಟನ್ನು ಕೊಡುತ್ತೆ. ನಿಮಗೇನು ಗೊತ್ತಾಗುತ್ತೆ ನಿಮ್ಮ ಪ್ರೀತಿ ಹೇಗೆ ನಿಮ್ಮ ಕಡೆ ಆಕರ್ಷಣೆಯಾಗಿ ಬರ್ತದೆ, ನಿಮ್ಮವರ ಮನಸ್ಸು ಹೇಗೆ ಚೇಂಜ್ ಆಗುತ್ತೆ ಅಂತ. ಇವತ್ತು ನೋಡಿ, ನೀವು ಯಾರನ್ನಾದರೂ ಇಷ್ಟಪಡ್ತಾ ಇದ್ದೀರಿ, ನಿಮ್ಮ ಜೀವನದಲ್ಲಿ ಒಬ್ಬ ಹುಡುಗ ಇದ್ದಾರೆ, ಹುಡುಗಿ ಇದ್ದಾರೆ, ಅಥವಾ ನಿಮ್ಮಿಬ್ಬರ ಮಧ್ಯೆ ಏನೇ ಒಂದು ಸಂಬಂಧ ಇರ್ಬೋದು, ಆ ವ್ಯಕ್ತಿ ನಿಮ್ಮ ಜೊತೆ ಇರ್ಬೋದು, ಇಲ್ಲದೇ ಇರ್ಬೋದು, ಅಥವಾ ಬ್ರೇಕಪ್ ಆಗಿರ್ಬೋದು. ನಿಮಗೆ ಆ ವ್ಯಕ್ತಿ ಜೀವನದಲ್ಲಿ ರಿಟರ್ನ್ ಬರ್ತಾರಾ, ಅಥವಾ ನಿಮ್ಮ ಜೊತೆ ಇದ್ರೂ ಚೆನ್ನಾಗಿಲ್ಲ, ಮುಂಚೆ ಥರ ರಿಲೇಷನ್ಶಿಪ್ ಇಲ್ಲ, ಮುಂಚೆ ತುಂಬ ಪ್ರೀತಿ ಮಾಡ್ತಾಯಿದ್ರು, ಬಟ್ ಇತ್ತೀಚೆಗೆ ಯಾಕೋ ಅವರು ಚೇಂಜ್ ಆಗ್ತಾ ಇದ್ದಾರೆ, ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ, ನನಗೆ ಟೈಮ್ ಕೊಡ್ತಾ ಇಲ್ಲ, ಏನಾಗ್ತಾ ಉಂಟು, ಕ್ಲಾರಿಟಿ ಸಿಗ್ತಾ ಇಲ್ಲ ನಿಮಗೆ. ಸೊ ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಏನಾಗ್ತಾ ಉಂಟು, ನಿಜಕ್ಕೂ ಆ ವ್ಯಕ್ತಿಯ ಭಾವನೆಗಳು ಏನು ನಿಮ್ಮ ಮೇಲೆ ಅನ್ನೋದನ್ನು ನಾವಿವತ್ತು ನೋಡುವ. ಇಲ್ಲಿ ನಾನು 2 ಹೂಗಳನ್ನು ತೋರಿಸಿದ್ದೇನೆ, ಸೇವಂತಿಗೆ ಹೂಗಳನ್ನು ತೋರಿಸಿದ್ದೇನೆ. ಸೊ ಈ 2 ಹೂಗಳಲ್ಲಿ ಯಾವ ಒಂದು ಹೂ ನಿಮಗೆ ಆಕರ್ಷಣೆ ಆಗುತ್ತೆ ಅಂದರೆ, ಮೊದಲಿಗೆ ನಿಮಗೆ ಇಷ್ಟ ದೇವರ ಗುರುಗಳನ್ನು ಪ್ರಾರ್ಥನೆ ಮಾಡಿ, ಹಾಗೆಯೇ ಸರ್ವಶಕ್ತನಾದ ಭಗವಂತ ಯೂನಿವರ್ಸಸ್ನಲ್ಲಿ ಪ್ರಾರ್ಥನೆ ಮಾಡಿ, ಹಾಗೆಯೇ ನಿಮ್ಮ ಹುಡುಗ ಹುಡುಗಿ, ನಿಮ್ಮ ಹಸ್ಬೆಂಡ್ ವೈಫ್ ಯಾರಿದ್ದಾರೆ ಅವರನ್ನು ನೆನಪು ಮಾಡ್ಕೊಳ್ಳಿ, ಪ್ರಾರ್ಥನೆ ಮಾಡ್ಕೊಳ್ಳಿ, ಅವರ ಹೆಸರನ್ನು 3 ಸಲ ಹೇಳ್ಕೊಳ್ಳಿ. ಇವತ್ತು ನಾನು ಸೇವಂತಿಗೆ ಹೂವನ್ನು ಏನಕ್ಕೆ ಚೂಸ್ ಮಾಡಿದ್ದೇನೆ ಅಂದರೆ, ಸೊ ಎನರ್ಜಿ ಲೆವೆಲಿಯಲ್ಲಿ ನನಗೆ
ದುರ್ಗಾ ಮಾತೆಯದ್ದು ಎನರ್ಜಿ ಲೆವೆಲ್. ಸೊ ಆ ಥರ ಎನರ್ಜಿ ಲೆವೆಲಲ್ಲಿ ನಿಮಗೆ ದುರ್ಗಾ ಮಾತೆಯದ್ದು ಎನರ್ಜಿ ಲೆವೆಲ್ ಸಿಕ್ಕಿತು. ಸೊ ಹಾಗಾಗಿ ನಾನು ಕಾಲ್ ಸಪೋರ್ಟ್ ಮಾಡುವಾಗ ಸೊ ಅದನ್ನು ಕನ್ಸಿಡರ್ ಮಾಡಿಬಿಟ್ಟು ನಾನು ಮಾಡ್ತೀನಿ. ಸೊ ಚೂಸ್ ಮಾಡ್ತೀನಿ ಏನು ಇಮೇಜಸ್ ಕೊಡಬೇಕು, ಏನು ಫ್ಲವರ್ ಕೊಡಬೇಕು ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಇವತ್ತು ನಾನು ಗ್ರೀನ್ ಕಲರದ್ದು ಸೇವಂತಿಗೆ ಹೂಗಳನ್ನು ತೋರಿಸ್ತಿದ್ದೀನಿ. ಸೊ ನಿಮಗೆ ಯಾವ 2 ಹೂಗಳಲ್ಲಿ ಯಾವ ಒಂದು ಹೂ ಆಕರ್ಷಣೆ ಆಗುತ್ತೆ ಅದನ್ನು ಆಯ್ಕೆ ಮಾಡ್ಕೊಳ್ಳಿ, ಪ್ರಾರ್ಥನೆ ಮಾಡ್ಕೊಳ್ಳಿ. ನೀವು ಕೂಡ ಯಾರೆಲ್ಲ ನೋಡಿ ಮೊದಲನೇ ಹೂವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮ್ಮ ವ್ಯಕ್ತಿಯನ್ನು ನೆನಪು ಮಾಡಿಕೊಂಡು ನಿಮ್ಮ ವ್ಯಕ್ತಿಯ ಮನಸ್ಸಿನ ಭಾವನೆ ಏನು ಅಂತ ನೋಡುವ. ಇಲ್ಲಿ ಕೆಲವರದ್ದು ನೀವು ಲವ್ ಅಂತ ಅನಿಸುತ್ತೆ. ಇದು ಜನರಲ್ ಆಗಿರುತ್ತೆ. ನಿಮಗೆ ಯಾವ್ದು ಅನ್ವಯ ಆಯಿತು ನೋಡಿ ಅದನ್ನು ಮಾತ್ರ ಕನ್ಸಿಡರ್ ಮಾಡಿ. ಇಲ್ಲಿ ನೀವು ಯಾವ ಥರ ನಿಮ್ಮ ವ್ಯಕ್ತಿ ಇರಬೇಕು ಅಂತ ಬಯಸ್ತಾ ಇದ್ದೀರಾ ಅದೇ ಥರ ಇರಲಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಕೆಲವೊಂದು ಸಲ ಇಲ್ಲಿ ನಿಮ್ಮ ಇದರಲ್ಲಿ ಜಗಳ ಆಗಿದೆ, ಅವರ ಬಿಹೇವಿಯರ್ ಇರ್ಬೋದು, ಅಥವಾ ಅವ್ರು ನಿಮ್ಮ ಜೊತೆ ನಡ್ಕೊಳ್ಳುವ ರೀತಿ, ಅಥವಾ ಒಂದು ಎಲ್ಲಿಯಾದರೂ ಹೋಗುವಾಗ ನಿಮ್ಮ ಜೊತೆ ಇರುವಾಗ ಸೊ ಅವರ ಬಿಹೇವಿಯರ್ ನಿಮಗೆ ಕೆಲವೊಂದು ಸಲ ಕಿರಿಕಿರಿಯನ್ನು ಮಾಡಿರ್ಬೋದು. ಇಲ್ಲಿ ಕೆಲವೊಂದು ಸಲ ನೀವು ಅವರಿಗೆ ಮನಸ್ಸಿಗೆ ನೋವಾಗುವ ಥರ ನಡ್ಕೊಂಡಿದ್ದೀರಾ, ಅದು ಅವರ ಮನಸ್ಸಿಗೆ ತುಂಬ ಬೇಸರ ಆಗಿದೆ. ಕೆಲವೊಂದು ವಿಷಯದಲ್ಲಿ ಆ ವ್ಯಕ್ತಿ ನಿಮಗೆ ಸುಳ್ಳು ಹೇಳಿದ್ದಾರೆ, ಕೆಲವೊಂದನ್ನು ನಿಮಗೆ ಮುಚ್ಚಿಟ್ಟಿದ್ದಾರೆ. ಅದು ಬೇಕಂತ ಇಲ್ಲ, ಅದು ಯಾಕೋ ಅವರಿಗೆ ತುಂಬ ಕಾಡ್ತಾ ಉಂಟು. ನಾನು ಇವರಿಗೆ ಈ ಥರ ಮಾಡಬಾರ್ದಿತ್ತು, ಈ ಸಂಬಂಧವನ್ನು ಉಳಿಸ್ಕೊಳ್ಬೇಕು ಅಂತ ನಾನು ಸುಳ್ಳು ಹೇಳಿಬಿಟ್ನ, ಅಥವಾ ಇವ್ರಿಗೆ ಚೀಟಿಂಗ್ ಮಾಡಿದ್ನ ಅನ್ನೋ ಒಂದು ನೋವು ಅವರಿಗೆ ಈಗಲೂ ಕಾಡ್ತಾ ಉಂಟು. ಕೆಲವರು ಇಲ್ಲಿ ನಂಬರ್ ಬ್ಲಾಕ್ ಮಾಡಿದ್ದಾರೆ, ಕೆಲವರು ಮುಂಚಿನ ಥರ ಈ ರಿಲೇಷನ್ಶಿಪ್ ಇಲ್ಲ. ಇಲ್ಲಿ ಏನೋ ಒಂದು ಥರ ಅವರ ಆಲೋಚನೆ, ಅಂದರೆ ನೀವೇನು ಆಲೋಚನೆ ಮಾಡ್ತಾ ಇದ್ದೀರಾ ಅವರ ಬಗ್ಗೆ, ಮತ್ತು ಆ ಥರ ಆ ವ್ಯಕ್ತಿ ಇಲ್ಲ. ಇಲ್ಲಿ ಈ ವ್ಯಕ್ತಿಗೆ ಇನ್ನೊಂದು ಆ್ಯಂಗಲಲ್ಲಿ ನಾನು ಇವರಿಗೆ ಸೂಟೇಬಲ್ ವ್ಯಕ್ತಿ ಅಲ್ವಾ, ನನಗಿಂತ ದಿ ಬೆಸ್ಟ್ ವ್ಯಕ್ತಿ ಸಿಗ್ತಾರಾ ಅನ್ನೋದು ಕೂಡ ಉಂಟು. ಹಾಗಾಗಿ ಇಲ್ಲಿ ಆ ವ್ಯಕ್ತಿಗೆ ಏನೋ ಒಂದು ಮನಸ್ಸಿನಲ್ಲಿ ಕಿರಿಕಿರಿ, ಆ ವ್ಯಕ್ತಿಯ ಮನಸ್ಸಿನ ಕಂಟ್ರೋಲ್ ಆ ವ್ಯಕ್ತಿಗೇನೇ ಇಲ್ಲ. ಯಾವ ವ್ಯಕ್ತಿಯನ್ನು ನೆನ್ಪು ಮಾಡ್ಕೊಂಡು ನೋಡ್ತಾ ಇದ್ದೀರಿ ನೋಡಿ, ಆ ವ್ಯಕ್ತಿಗೆ ನಿಮ್ಮನ್ನು ತುಂಬ ಡೀಪಾಗಿ ಪ್ರೀತಿ ಮಾಡ್ತಾರೆ. ಆದರೆ ಎಲ್ಲೋ ಕಡೆ ಇನ್ನೊಂದು ಕಡೆ ಅಂದ್ಕೊಳ್ತಾರೆ, ಈ ವ್ಯಕ್ತಿಗೆ ನನ್ನ ಪ್ರೀತಿ ಕೊಡಲಿಕ್ಕೆ ನಾನು ಆಗಲ್ವಾ, ಇವರು ಪ್ರೀತಿ ಮಾಡಿದಷ್ಟು ನಾನು ಪ್ರೀತಿ ಮಾಡಲ್ವಾ ಅಂತ. ಅಂದರೆ ಇವರ ಬಗ್ಗೆ ಇವರೇ ವೀಕಾಗಿ ತುಂಬ ಆಲೋಚನೆ ಮಾಡ್ತಾ ಇರ್ತಾರೆ. ನೀವು ಸೋಷಲ್ ಮೀಡಿಯಾದಲ್ಲಿ ಏನು ಮಾಡ್ತಾ ಇರ್ತೀರಾ, ವಾಟ್ಸಪ್ಪಲ್ಲಿ ಯಾವಾಗ ಬರ್ತೀರಾ, ಯಾವಾಗ ಸ್ಟೇಟಸ್ ಹಾಕ್ತೀರಾ, ಅಥವಾ ಯಾವಾಗ ನೀವು ಆನ್ಲೈನಲ್ಲಿ ಇರ್ತೀರಾ, ಅದನ್ನೆಲ್ಲ ಚೆಕ್ ಮಾಡ್ತಾ ಇರ್ತಾರೆ. ಅಂದರೆ ಸ್ವಲ್ಪ ಪ್ರೊಸೆಸಿಯಾಗಿ ಕೂಡ ನಿಮ್ಮನ್ನು ನೋಡ್ತಾರೆ. ಯಾವುದನ್ನು ಕೂಡ ಅವರು ಅಷ್ಟು ಕ್ಲಿಯರಾಗಿ ನಿಮ್ಮ ಜೊತೆ ಹೇಳ್ಕೊಳ್ತಾ ಇಲ್ಲ. ಇಲ್ಲಿ ಅವರಿಗೆ ಇಲ್ಲಿ ಏನೋ ಒಂದು ಫಿಯರ್ ಅಂತ ಅಲ್ಲ, ಏನೋ ಒಂದು ನೆಗೆಟಿವ್ ಎನರ್ಜಿ, ಏನೋ ಅವ್ರಿಗೆ ಭಯ ಕಾಡ್ತಾ ಉಂಟು ಈ ಸಂಬಂಧದಲ್ಲಿ. ಈ ರಿಲೇಷನ್ಶಿಪ್ಪು ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು ಅಂದರೆ ಸೊ ಇಲ್ಲಿ ಒಂದು ಕಮ್ಯುನಿಕೇಷನ್ ಆಗಬೇಕು. ಆ ವ್ಯಕ್ತಿಯ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದು ನೀವು ಕೂಡ ಮುಖ್ಯ ಆಗುತ್ತೆ, ಹಾಗೆಯೇ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದು ಆ ವ್ಯಕ್ತಿ ಕೂಡ ಮುಖ್ಯ ಆಗಿರುತ್ತೆ. ಇಲ್ಲಿ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ, ದೂರ ಆಗಬೇಕು ಅನ್ನೋ ಆಲೋಚನೆ ಇಲ್ಲ ಆ ವ್ಯಕ್ತಿಗೆ. ಆದರೆ ತುಂಬ ಭಯ ಆಗುತ್ತೆ, ಎಲ್ಲೋ ನೀವು ಅವರಿಗೆ ಚೀಟಿಂಗ್ ಮಾಡಿದರೆ, ಅಥವಾ ಎಲ್ಲೋ ಈ ವ್ಯಕ್ತಿ ನನ್ನಿಂದ ದೂರ ಆದರೆ ನಾನು ಹೇಗೆ ತಡ್ಕೊಳ್ಳಿ, ಅದಕ್ಕೆ ನಾನೇ ಸ್ವಲ್ಪ ಇವರಿಂದ ದೂರ ಆಗುವ, ಅಂತರವನ್ನು ಕಾಯ್ದುಕೊಳ್ಳುವ ಅನ್ನುವ ಮನಸ್ಥಿತಿಯಲ್ಲಿ ಆ ವ್ಯಕ್ತಿ ಇದ್ದಾರೆ. ಈ ವ್ಯಕ್ತಿ ತುಂಬ ಪ್ರೊಸೆಸಿವ್ ಆಗಿದ್ದಾರೆ, ಅದರಲ್ಲಿ ಟೈಮ್ ಬೇಕು. ನಿಮ್ಮನ್ನು ಅವರು ತುಂಬ ಪ್ರೀತಿ ಮಾಡ್ತಾರೆ, ನೀವು ಕೂಡ ಪ್ರೀತಿ ಮಾಡ್ತಾ ಇದ್ದೀರಾ. ಆದರೆ ಇಲ್ಲಿ ಒಂದು ಪರಿಸ್ಥಿತಿ ಸರಿಯಾಗಿಲ್ಲ. ಅದು ಜಾಬ್ ಇರ್ಬೋದು, ಕೆರಿಯರ್ ಇರ್ಬೋದು, ಫ್ಯಾಮಿಲಿ ರಿಲೇಟೆಡ್ ಇಶ್ಯೂ ಇರ್ಬೋದು, ಏನೋ ಒಂದು ಅವರಿಗೆ ಭಯ ಕಾಡ್ತಾ ಇರ್ಬೋದು. ಸೊ ಇದೆಲ್ಲ ಕ್ಲಿಯರ್ ಆದ ತಕ್ಷಣ ಸೊ ಒಂದು ಒಳ್ಳೆಯ ಕಮಿಟ್ಮೆಂಟ್ ಸಿಗುತ್ತೆ. ಅದು ಮ್ಯಾರೇಜ್ ಇರ್ಬೋದು, ಎಂಗೇಜ್ಮೆಂಟ್ ಇರ್ಬೋದು, ಪ್ರಪೋಸಲ್ ಇರ್ಬೋದು, ಅವರ ಮನೆಯವರ ಕಡೆಯಿಂದ. ಖಂಡಿತವಾಗಿಯೂ ನೀವು ನೆಕ್ಸ್ಟ್ ಲೆವೆಲಲ್ಲಿ ಇದನ್ನು, ಅಂದರೆ ಕೆಲವೊಂದು ವಿಷಯಗಳ ಬಗ್ಗೆ ನೀವು ಗಮನ ಕೊಡಬೇಕು. ಯಾರೆಲ್ಲ 2ನೇ ಹೂವನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ವ್ಯಕ್ತಿಯನ್ನು ನೆನ್ಪು ಮಾಡ್ಕೊಳ್ತಾ ಇದ್ದೀರಾ, ಇಲ್ಲಿ ಕೆಲವರಲ್ಲಿ ಸಪರೇಷನಲ್ಲಿದ್ದೀರಾ, ದೂರ ಆಗಿದ್ದೀರಾ. ಇಲ್ಲಿ
ಆದರೆ ಇಲ್ಲಿ ಸಪ್ರೇಷನ್ ಆಗಿಲ್ಲ, ಆಗೋ ಥರ ಆಗಿದೆ. ಕೆಲವು ದೂರ ಆಗಿದ್ರೂ ಇಲ್ಲಿ ಸಪ್ರೇಷನ್ ಅನ್ನೋದು ಕ್ಲಿಯರ್ ಆಗಿ ಆಗಿಲ್ಲ. ನೀವು ಅವರ ಲೈಫಲ್ಲಿ ತುಂಬ ಮುಖ್ಯ ಆದ ವ್ಯಕ್ತಿಯಾಗಿದ್ದೀರಾ. ನೀವು ಅಂದ್ಕೊಳ್ಬೋದು ಈ ವ್ಯಕ್ತಿಗೆ ಮುಂಚೆ ಇದ್ದ ಪ್ರೀತಿ ಈಗ ಇಲ್ಲ, ಏನಾಗ್ತಾ ಉಂಟು ಅಂತ ನಿಮಗೂ ಗೊತ್ತಾಗ್ತಾ ಇಲ್ಲ. ಆದರೆ ಈ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ಆಲೋಚನೆ ಮಾಡ್ತಾರೆ. ನಿಮ್ಮ ಜೊತೆ ಮುಂಚೆ ಇದ್ದ ಥರ ಈ ವ್ಯಕ್ತಿ ಇರಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಮುಂಚೆ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾಯಿದ್ರು, ಬಟ್ ನಿಮ್ಮನ್ನು ಆದರೆ ಇತ್ತೀಚಿನ ದಿವಸದಲ್ಲಿ ಅವರು ಏನೋ ಒಂಥರ ನಿಮ್ಮನ್ನು ಅವಾಯ್ಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದು ಅವರಿಗೂ ಗೊತ್ತಿಲ್ಲ ಏನಕ್ಕಂತ. ಇಲ್ಲಿ ಸ್ವಲ್ಪ ಈಗೋ ಪ್ರಾಬ್ಲಮ್ ಆಗಿದೆ. ತುಂಬ ಆಲೋಚನೆ ಮಾಡ್ತಾರೆ. ಮ್ಯಾರೇಜ್ ಇರ್ಬೋದು, ನಿಮ್ಮ ಪ್ರೀತಿಯ ಬಗ್ಗೆ ಇರ್ಬೋದು. ಆ ವ್ಯಕ್ತಿ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಸಡನ್ನಾಗಿ ನಿಮ್ಮ ನೆನಪು ಅವರಿಗೆ ಕಾಡುತ್ತೆ, ತುಂಬ ನೋವಾಗುತ್ತೆ. ನಾನಿಲ್ಲಿ ಮೋಸ ಮಾಡಿದ್ನ, ಇವರಿಗೆ ವಂಚನೆ ಮಾಡಿದ್ನ, ಅಥವಾ ನಾನು ಯಾಕೋ ಸರಿಯಾದ ಪಾರ್ಟ್ನರ್ ಅಲ್ಲ, ಇವರಿಗೆ ಸರಿಯಾಗಿ ಪ್ರೀತಿ ಕೊಡಲಿಕ್ಕೆ ಆಗ್ತಾಯಿಲ್ಲ, ಟೈಮ್ ಕೊಡಲಿಕ್ಕೆ ಆಗ್ತಾಯಿಲ್ಲ, ಇವತ್ತು ನನಗೆ ಕ್ಷಮೆ ಕೊಡ್ತಾರಾ? ಅಂದರೆ ಈ ವ್ಯಕ್ತಿ ನಿಮ್ಮನ್ನು ತುಂಬ ನೆನಪು ಮಾಡ್ಕೊಳ್ತಾರೆ, ತುಂಬ ಪ್ರೀತಿ ಉಂಟು. ಕೆಲವೊಂದು ಸಲ ಅವ್ರ ಮೇಲೆ ಅವರೇ ಸಿಟ್ಟು ಮಾಡ್ಕೊಳ್ತಾರೆ. ಯಾಕೆ ಈ ಥರ ಮಾಡಿಕೊಂಡೆ ನಾನು, ಈ ಪ್ರೀತಿಯಲ್ಲಿ ಈ ಥರ ಯಾಕೆ ನಾನು ಅವ್ರಿಗೆ ನೋವು ಕೊಟ್ಟೆ ಅಂತ, ಈ ರಿಲೇಷನ್ಶಿಪ್ ಬೇಕಾ ಬೇಡವಾ ಅನ್ನೋ ಬಗ್ಗೆ ಏನು ಮಾಡಬೇಕು ಅಂತ ಅವರು ಗೊತ್ತಿಲ್ಲದೆ ಏನೋ ಒಂದು ತಪ್ಪಾದ ರೀತಿಯಲ್ಲಿ ಅವರು ನಡ್ಕೊಂಡಿರ್ಬೋದು ನಿಮ್ಮ ಬಗ್ಗೆ. ಬಟ್ ಇವಾಗ ನಿಮ್ಮನ್ನೆಲ್ಲೋ ಶಾಶ್ವತವಾಗಿ ಕಳ್ಕೊಳ್ತೇನೆ ಅನ್ನುವ ಭಯ ಅವರಿಗೂ ಕಾಡ್ತಾ ಉಂಟು. ಇಲ್ಲಿ ನೀವು ಕೂಡ ತುಂಬ ಕಣ್ಣೀರು ಹಾಕ್ತಾ ಇದ್ದೀರಾ, ತುಂಬ ನೋವು ಅನುಭವಿಸ್ತಾ ಇದ್ದೀರಾ, ತುಂಬ ಮೆಡಿಟೇಷನ್ ಮಾಡ್ತಾ ಇದ್ದೀರಾ, ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀರಾ, ತುಂಬ ನೋವಿನಲ್ಲಿದ್ದೀರಾ ನೀವು. ಇಲ್ಲಿ ಅವರು ನಿಮ್ಮ ಮನಸ್ಸಿಗೆ ನೋವು ಕೊಟ್ಟಿದ್ದಾರೆ. ಆದರೆ ಅವರು ಫ್ಯೂಚರಲ್ಲಿ ಈ ಥರ ನಿಮ್ಮ ಜೊತೆ ಕೆಟ್ಟದಾಗಿ ಅಥವಾ ನಿಮಗೆ ಮನಸ್ಸಿಗೆ ನೋವಾಗುವ ಥರ ನಡ್ಕೊಳ್ಳಲ್ಲ. ನಿಮ್ಮ ವ್ಯಕ್ತಿ ಸ್ವಲ್ಪ ಮುಂಗೋಪಿ, ಎದುರಿಗೆ ಅಂದರೆ ಸಡನ್ನಾಗಿ ಅವರಿಗೆ ಸಿಟ್ಟು ಬರುತ್ತೆ. ಆದರೆ ಮನಸ್ಸಿನಿಂದ ತುಂಬ ಒಳ್ಳೆಯವರವರು, ಮುಕ್ತ ಸ್ವಭಾವ ಅವರದ್ದು. ಇಲ್ಲಿ ನೀವು ಅವರಿಗೆ ಒಂದು ಕ್ಷಮೆ ಕೊಡಬೇಕು. ಈ ರಿಲೇಷನ್ಶಿಪ್ಪಲ್ಲಿ ಕ್ಷಮೆ ಕೊಡೋದ್ರಿಂದ ಎಲ್ಲನೂ ಸಾಲ್ವ್ ಆಗುತ್ತೆ, ಪ್ರಾಬ್ಲಮ್ ಎಲ್ಲ. ಸೊ ಖಂಡಿತವಾಗಿಯೂ ಪ್ರೀತಿ ನೆಕ್ಸ್ಟ್ ಲೆವೆಲ್ಗೆ ಒಂದು ಹೊಸ ಬೆಳಕನ್ನು ಕಾಣುತ್ತೆ. ಏನೇ ಒಂದು ಇಲ್ಲಿ ಸಮಸ್ಯೆ ಆಗಿದ್ರೂ, ಕತ್ತಲಿನ ಥರ ಅನಿಸಿದ್ರೂ, ನೆಗೆಟಿವ್ ಎನರ್ಜಿ ಇದ್ರೂ ಎಲ್ಲನೂ ಕ್ಲಿಯರ್ ಆಗುತ್ತೆ. ನೀವು ಕ್ಷಮೆ ಕೊಡಬೇಕು. ಅವರು ಕೂಡ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ, ನಿಮಗೆ ತುಂಬ ನೋವಾಗುವ ಥರ ನಡ್ಕೊಂಡಿದ್ದಾರೆ. ಆದರೆ ಆ ವ್ಯಕ್ತಿ ಬೇಕಂತ ನೋವು ಕೊಟ್ಟಿಲ್ಲ. ಕೆಲವೊಂದು ಸಮಯ ಸಂದರ್ಭ ಆ ವ್ಯಕ್ತಿಯಿಂದ ಆ ಕೆಲಸವನ್ನು ಮಾಡಿಸಿದೆ. ಹಾಗಾಗಿ ಇಲ್ಲಿ ನಿಜವಾದ ಒಂದು ಟ್ರೂ ಲವ್ ಅಂತ ಹೇಳ್ಬೋದು. ಸೊ ಹಾಗಾಗಿ ನೀವು ಒಂದು ಕ್ಷಮೆ ಕೊಟ್ಬಿಡಿ. ನೀವು ಕ್ಷಮೆ ಕೊಡೋದ್ರಿಂದ ಈ ಪ್ರೀತಿಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಇರ್ಬೋದು, ಸೊ ಅದೆಲ್ಲನೂ ಕ್ಲಿಯರ್ ಆಗುತ್ತೆ. ಹಾಗೆಯೇ ಒಂದು ಡಿವೈನ್ಗೆ ನಿಮ್ಮನ್ನು ನೀವು ಅಂದರೆ ಪ್ರಾರ್ಥನೆ ಮಾಡಿ, ಮೆಡಿಟೇಷನ್ ಮಾಡಿ ನಿಮ್ಮ ಪ್ರೀತಿಯ ಪರವಾಗಿ. ಖಂಡಿತವಾಗಿಯೂ ನಿಮಗೆ ಒಳ್ಳೆಯದಾಗುತ್ತೆ. ನಿಮ್ಮ ಪ್ರೀತಿಯಲ್ಲಿ ಒಂದು ಹೊಸ ಬೆಳಕು, ಒಂದು ಹೊಸ ಖುಷಿ, ಸಂತೋಷ, ನೆಮ್ಮದಿ ಅನ್ನೋದನ್ನು ನೋಡ್ತೀರಾ. ಖುಷಿಯಾಗಿರಲಿಕ್ಕೆ ಟ್ರೈ ಮಾಡಿ. ನಿಮ್ಮನ್ನು ನೀವು ಪ್ರೀತಿಸಿ. ಖಂಡಿತವಾಗಿಯೂ ನೀವು ಖುಷಿಯಾಗಿದ್ದರೆ ಸೆಲ್ಫ್ ಲವ್ ಮಾಡಿ, ನಿಮ್ಮ ಪ್ರೀತಿ ನಿಮಗೆ ಸಿಗುತ್ತೆ. ನಾನು ಕೂಡ ಪ್ರಾರ್ಥನೆ ಮಾಡ್ತೇನೆ. ಏನೇ ಒಂದು ಸಮಸ್ಯೆ ಇರ್ಬೋದು, ನೋವಿರ್ಬೋದು, ನೀವು ನನ್ನ ಜೊತೆ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಖುಷಿಯಾಗಿರಿ.